ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ರಾಷ್ಟ್ರೀಯ ರೈತರ ದಿನಾಚರಣೆ ಹಾಗೂ ಕಿಸಾನ್ ಗೋಷ್ಠಿ ಜರುಗಿತು. ಗದಗನ ತಿಮ್ಮಾಪುರ ಗ್ರಾಮದಲ್ಲಿ ರಾಷ್ಟ್ರೀಯ ರೈತರ ದಿನಾಚರಣೆ ಅದ್ದೂರಿಯಾಗಿ ಜರುಗಿದೆ. ಈ ಕಾರ್ಯಕ್ರಮ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಗ್ರಾಮ ಘಟಕದ ಸಂಯುಕ್ತ ಆಶ್ರಯದಲ್ಲಿ ನಡೆದ ಗದಗ ಜಿಲ್ಲಾ ಮಟ್ಟದ ರಾಷ್ಟ್ರೀಯ ರೈತರ ದಿನಾಚರಣೆ ಜೊತೆಗೆ ಕಿಸಾನ್ ಗೋಷ್ಠಿ, ಕಡಲೆ ಬೆಳೆ ಕ್ಷೇತ್ರೋತ್ಸವನ್ನ ಡ್ರೋನ್ ಮುಖಾಂತರ ಲಘು ಪೋಷಕಾಂಶಗಳ ಸಿಂಪಡಣೆ, ಈ ಪ್ರಾತ್ಯಕ್ಷಿಕೆಯನ್ನ ಗ್ರಾಮದ ರೈತ ಶರಣಪ್ಪ ಜೋಗಿನ ಇವರ ಜಮೀನಿನಲ್ಲಿ ಗದಗ ಕೃಷಿ ಇಲಾಖೆ ಜಂಟಿ ನಿರ್ದೇಶಕಿ ಚೇತನಾ ಪಾಟೀಲ್ ಇವರು ಉದ್ಘಾಟಿಸಿ ಮಾತನಾಡಿದರು. ಈ ವೇಳೆ ಭಾರತದ 5ನೇ ಪ್ರಧಾನಿ ಚೌಧರಿ ಚರಣ್ ಸಿಂಗ್ ಜನ್ಮ ದಿನಾಚರಣೆ ಅಂಗವಾಗಿ ರಾಷ್ಟ್ರೀಯ ರೈತರ ದಿನಾಚರಣೆಯಾಗಿ ದೇಶದಾದ್ಯಂತ ಆಚರಣೆ ಮಾಡಲಾಗಿದೆ. ಅವರು ಕೇವಲ 6 ತಿಂಗಳುಗಳ ಕಾಲ ಪ್ರಧಾನಿಯಾಗಿ ಅಧಿಕಾರ ಮಾಡಿದಾಗ ಅಂದಿನ ದಿನದಲ್ಲಿ ರೈತರ ಬಗ್ಗೆ ಅಪಾರವಾದ ಪ್ರೀತಿ ಹಾಗೂ ರೈತರಿಗೆ ಅನುಕೂಲವಾಗುವಂತಹ ಅನೇಕ ಕಾಯ್ದೆಯನ್ನು ಜಾರಿಗೆ ತಂದಿದ್ರು. ಪ್ರಮುಖವಾಗಿ ಎಪಿಎಂಸಿ ಮಾರುಕಟ್ಟೆ, ಭೂರಹಿತ ಕೃಷಿ ರೈತರಿಗೆ ಸರ್ಕಾರದಿಂದ ರೈತರಿಗೆ ಹಂಚಿಕೆ ಮಾಡುವಂತೆ, ಕೃಷಿಯಲ್ಲಿ ಹೊಸ ತಂತ್ರಜ್ಞಾನ ಬಳಕೆ ಪರಿಚಯಿಸುವ ಮೂಲಕ ಕೃಷಿಯಲ್ಲಿ ಕ್ರಾಂತಿಕಾರಿಕ ಬದಲಾವಣೆಯನ್ನು ತಂದಿದ್ದಾರೆ ಎಂದಿದ್ದಾರೆ. ಗದಗಿನ ಕೃಷಿ ಜಂಟಿ ಉಪನಿರ್ದೇಶಕರು ಆದ ಸ್ಫೂರ್ತಿ ಜಿಎಸ್ ಮಾತನಾಡಿ, ಕೃಷಿ ಇಲಾಖೆಯಿಂದ ಈ ವರ್ಷ ರಿಯಾಯಿತಿ ದರದಲ್ಲಿ ಈಗಾಗಲೇ ಬಿಜಿಡಿ 111 ಸುಧಾರಿತ ಹೊಸ ತಳಿ ಬೀಜವನ್ನ ವಿತರಣೆ ಮಾಡಿದ್ದು ರೈತರಿಗೆ ಹೆಚ್ಚು ಇಳುವರಿ ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದೆ ಎಂದಿದ್ದಾರೆ. ಹೊಸ ತಳಿಗಳನ್ನು ನೀವು ಪರಿಚಯ ಮಾಡೋದಿರ್ಬೋದು, ಹೊಸ ಯಂತ್ರೋಪಕರಣಗಳನ್ನು ನೀವು ಪರಿಚಯ ಮಾಡೋದಿರ್ಬೋದು, ತುಂತುರು ನೀರಾವರಿ ಘಟಕ ಅಥವಾ ಡ್ರಿಪ್ ಇದ್ರೆ ಎಲ್ಲ ಕಾರ್ಯಕ್ರಮಗಳ ಜೊತೆಗೆ ರೈತರಿಗೆ ಒಂದು ದಿನಾಚರಣೆಯ ಮೂಲಕ ಕೂಡ ನಾವು ಗೌರವ ಸಲ್ಲಿಸಬೇಕು ಅನ್ನೋ ದೃಷ್ಟಿಯಿಂದ ನಾವೆಲ್ಲ ಇವತ್ತು ಸೇರಿದೀವಿ. ಬಹುಶಃ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಸೇರಿದ್ದೀವಿ. ನಮ್ಗೆಲ್ಲ ಮೊದಲದಲ್ಲಿ ಧನ್ಯವಾದಗಳು ತಿಳಿಸ್ತಾ, ನಮ್ಮ ರೈತರ ಬರೀ ಚಿಂತನೆ ಅಥವಾ ನಮ್ಮ ಕೃಷಿ ಇಲಾಖೆಯ ನಿಮಗೆ ಸಹಾಯಧನ ಸೌಲಭ್ಯ ಸಹಕಾರ ಅಷ್ಟೇ ಸಾಲಂಗಿಲ್ಲ. ನಮ್ಮ ರೈತರ ಬಾಳೆ ಹೆಂಗಾಗಿತ್ತಂದ್ರೆ ಬಹುಶಃ ಪ್ರತಿ 3 ವರ್ಷ ನಮ್ಮ ಜೆಡಿ ಮೇಡಮ್ ನಮ್ಮ ಜಿಲ್ಲೆಗೆ ಹೊಸದಾಗಿ ಬಂದಿದ್ದಾರೆ. ಅವ್ರ ನಮ್ಮ ಜಿಲ್ಲೆ ಬಗ್ಗೆ ತಿಳ್ಕೊಂಡು ಆದ್ರೂ ಕೂಡ ಅವ್ರಿಗೆ ಪರಿಚಯಾತ್ಮಕವಾಗಿ ತಮಗೆ ಹೇಳೋದೇನಂದ್ರೆ, ನಿಮ್ಮ ಬಾಯಾಗ ಹಾಕಿದ್ರೆ ನೀವು ಬದುಕುವುದಿಲ್ಲ. ಅನ್ನ ನೀರು ಒಂದ್ ವೇಳೆ ನೀವ್ ಯಾರು ದೊಡ್ಡ ಬಹಳ ಕಳಿಸಿರಪ್ಪ ಅಂದ್ರ ನೀವು ಶಕ್ತಿಯಿಂದ ನಿಮ್ಮ ಬಾಯಾಗ ಒಂದು ಮುಟ್ಟಿ ಬಂಗಾರ ಯಾರು ಇಟ್ಟು ಸಮಾಧಿ ಮಾಡೋದಿಲ್ಲ. ಸತ್ಯ ಆಗಿರುತ್ತೆ. ಅದು ಹಾಕ್ಲಿಲ್ಲ ಅಂದ್ರ, ಆ ಆಹಾರ ಹಾಕ್ಲಿಲ್ಲ ಅಂದ್ರೆ ಅಲ್ಲಿ ಮಣ್ಣು ಕೊಡಕ್ಕೆ ಯಾರೇ ಇರಲಿ, ಹೋಗ್ಬಿಟ್ಟು ಬಡಬಡ ಪೂಜೆ ಮಾಡಿ ಸತ್ತಾಗ ಉಟ್ಬಿಟ್ಟು ಅನ್ನ ಬೇಕು. ಆಮೇಲೆ ಅವನಿಗೆ ಉಸುಕ್ಕ, ಹೋಳಿಗೆ, ಅನ್ನ ಎಲ್ಲದೂ ಬೇಕು. ಅದಕ್ಕೆ ಇಲ್ಲೇ ವಿಚಾರ ಮಾಡಿ ಸಂಸ್ಕಾರ ಭರಿತವಾಗಿರ್ತಕ್ಕಂಥ ಆಹಾರವನ್ನು ಸೇವನೆ ಮಾಡಿ. ಈಗ ಹಾಲು ಎಷ್ಟು ದಿವಸ ಕೆಡುವುದಿಲ್ಲ? ಎಮ್ಮೆ ಗುಡ್ಡೆ ಏನ ಮಾಡಿರಿ, ಎಷ್ಟು ದಿವಸ ಹಾಲು ಕೆಡುವುದಿಲ್ಲ? ಕಾಸಲಾದ ಎಷ್ಟು ದಿವಸ? 1 ದಿವಸ. ಮೊಸರು ಎಷ್ಟು ದಿವಸ ಕೆಡುವುದಿಲ್ಲ? 1 ವಾರ. ಬೆಣ್ಣೆ ಮಾಡಿದ ಬೆಣ್ಣೆ ಎಷ್ಟು ದಿವಸ ಕೆಡುತ್ತೆ? ಹೊಸ 3 ದಿವಸ. ಬೆಣ್ಣೆ. ತುಪ್ಪ ಮಾಡಿದ ತುಪ್ಪ ಎಷ್ಟು ದಿವಸ ಕೆಡುವುದಿಲ್ಲ? ತುಪ್ಪಕ್ಕ ಮ್ಯಾನುಫ್ಯಾಕ್ಚರ್ ಬಹಳ ಅದ. ಹೀಗೆ ಉತ್ತಮವಾದ ಆಹಾರವನ್ನ ನೀವು ಸೇವಿಸಿದರೆ ನಿಮಗೆ ರೋಗ ಬರುವುದಿಲ್ಲ, ನೀವು ಸದೃಢವಾಗಿರ್ತೀರಿ. ಆದ್ರೆ ನಮ್ಮೆಲ್ಲರಿಗೂ ಗೊತ್ತಿರಲಿ, ಅತಿ ಕಡಿಮೆ ಖರ್ಚಿನಲ್ಲಿ 60 ರೂಪಾಯಿ 1 ಲೀಟರ್ ಮಾತ್ರ ಲಘು ಪೋಷಕಾಂಶ ಅಂತ. ಅದರಲ್ಲಿ ಜಿಂಕ್ ಇರುತ್ತೆ ನೋಡ್ರಿ. ಮೆಕ್ಕೆಜೋಳ ಎಲ್ಲ ಸ್ವಲ್ಪ ಮಳೆ ಆಗ್ತದೆ, ಹಳದಿ ಆಗ್ತಾ ಇರ್ತದೆ, ಅದೆಲ್ಲ ಜಿಂಕ್ ಬರುತ್ತೆ. ಅದೇ ರೀತಿ ಈ ಕಡಲೆ ಈಗಲೇ ನೋಡ್ಬೋದು, ಎಲ್ಲ ಕಡಲೆ ಎಲೆಗಳು ಲೈಟ್ ಕಲರ್ ಅಥವಾ ಪರ್ಪಲ್ ಕಲರ್ ಆಗಿ ಎಲ್ಲ ಕಲರ್ ಆಗಿದೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಸಹಾಯಕ ಕೃಷಿ ನಿರ್ದೇಶಕರು ಆದ ಮಲ್ಲಯ್ಯ ಕುರುವನವರ, ರೈತ ಸಂಘದ ಗದಗ ಜಿಲ್ಲಾಧ್ಯಕ್ಷ ಯಲ್ಲಪ್ಪ ಎಚ್ ಬಾಬರಿ, ಕೋಟು ಮಚಗಿ ಸಾವಯವ ಕೃಷಿಕರು ಆದ ವೀರೇಶ್ ನೇಗಲಿ, ಶಂಭುಲಿಂಗ ಶಾಸ್ತ್ರಿಗಳು, ಸಾವಯವ ಕೃಷಿ ವಚನಕಾರು, ಗದಗ ಬೆಟಗೇರಿಯ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿ ಬಸವರಾಜೇಶ್ವರಿ ಸಜ್ಜನರ, ಹೇಮಾ ಮೊರಬ, ರಮೇಶ್ ಜತ್ತಿ, ಕಲಾವತಿ ಕಾಂಬ್ಳೆ, ಹನುಮವ್ವ ತಳವಾರ್, ಹುಚ್ಚಿರಪ್ಪ ಜೋಗಿನ, ಬಾಳಪ್ಪ ಗಂಗರಾತ್ರಿ, ರಾಮಪ್ಪ ಹಚ್ಚಪ್ಪನವರ್, ಭೀಮಪ್ಪ ರಾಮ್ಜಿ, ಮಲ್ಲಪ್ಪ ಇದ್ದಿ, ಸೀತಾ ಜೋಗಿನ, ಸಾವಿತ್ರಿ ಕುಪ್ಪದ, ವೆಂಕಟೇಶ್ ಪೂಜಾರ್, ಸಮೀಪದ ಲಕ್ಕುಂಡಿ, ಹರ್ಲಾಪುರ, ಎರೆಹಂಚಿನಾಳ ಗ್ರಾಮದ 100 ಪ್ರಗತಿಪರ ರೈತರು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಅಂದಪ್ಪ ಕೊಳ್ಳೂರ, ಗದಗ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಮತ್ತೊಂದು ಹೆಸರೇ
ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.